ನಮ್ಮ ಜಿಲ್ಲೆಯ ರೆವಲ್ಯೂಷನ್ ಅಲ್ಲಿ ಟ್ಯಾಕ್ಸ್ ರೆವಲ್ಯೂಷನ್ ಅಲ್ಲಿ ನಮಗೆ ಬಂದಿದೆ 275% ಹೆಚ್ಚು ಬಂದಿದೆ. ಹಿಂದಿಗಿಂತ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಇದು ಹೆಚ್ಚು ಕಡಿಮೆನಾ? ಕಾಂಗ್ರೆಸ್ ಅವರು ಉತ್ತರ ಹೇಳಬೇಕು ಇದಕ್ಕೆ. 1,44,058 ಕೋಟಿ ರೂಪಾಯಿಗಳು ಹೆಚ್ಚು, ಇಲ್ಲ 5,42,341 ಕೋಟಿ ರೂಪಾಯಿಗಳು ಹೆಚ್ಚು. ಕಾಂಗ್ರೆಸ್ ಅವರಿಗೆ ಲೆಕ್ಕ ಬಂದ್ರೆ ಸ್ವತಃ ಸಿದ್ದರಾಮಯ್ಯನವರು ಹಣಕಾಸು ಸಚಿವರು ಲೆಕ್ಕ ಬಂದ್ರೆ ಈ ಲೆಕ್ಕ ಹೇಳಬೇಕು. ಕೇಂದ್ರದ ಮೀಟಿಂಗ್ಗೆ ಹೆಸರು ಬಂದಿದ್ದೀರಿ, ಇವತ್ತು ಪ್ಲಾನಿಂಗ್ ಕಮಿಷನ್ ಹೋಗಿ ನೀತಿ ಆಯೋಗ ಆಗಿದೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ನೀತಿ ಆಯೋಗದ ಸಭೆಗೆ ನೀವು ಎಷ್ಟು ಸರಿ ಬಂದಿದ್ದೀರಿ? ಯಾವತ್ತೂ ಅಟೆಂಡ್ ಆಗಲ್ಲ ಅವರು. ನಿಮ್ಮ ಭಾವನೆಯನ್ನ, ರಾಜ್ಯದ ಡಿಮಾಂಡ್ಗಳನ್ನ, ಬೇಡಿಕೆಗಳನ್ನ ಎಲ್ಲಿ ಇಡಬೇಕು? ಹಿಂದೆ ಪ್ಲಾನಿಂಗ್ ಕಮಿಷನ್ ಅಲ್ಲಿ ಇಡ್ತಾ ಇದ್ರು, ಇವತ್ತು ನೀತಿ ಆಯೋಗದಲ್ಲಿ ಇಡಬೇಕು. ಆದ್ರೆ ನಿಮ್ಮ ಮುಖ್ಯಮಂತ್ರಿಗಳು ನೀತಿ ಆಯೋಗದ ಸಭೆಗೆ ಬರಲ್ಲ. ವಾಟ್ ಇಟ್ ಮೀನ್ಸ್? ನಿಮ್ಗೆ ಅಗತ್ಯ ಇಲ್ಲ, ಅಭಿವೃದ್ಧಿ ಕೆಲಸ ಮಾಡುವಂಥದ್ದು ಅಗತ್ಯ ಇಲ್ಲ. ಅದೇ ಗ್ಯಾರಂಟಿ ಹೆಸರು ಹೇಳ್ಕೊಂಡು ನಾಟಕ ಮಾಡಬೇಕು, ಡ್ರಾಮಾ ಮಾಡಬೇಕು, ಇದನ್ನೇ ಮಾಡ್ತಾ ಇದ್ದೀರಿ. ನಮಸ್ತೆ ಸರ್. ಸರ್, ಗುಜರಾತ್ ನಾಳೆ 3 ಗಂಟೆಗೆ 16ನೇ ಹಣಕಾಸಿನ ಆಯೋಗ ಅವ್ರಿಗೆ 2ನೇ ಮೆಮೊರಂಡಮ್ ಅನ್ನು ಸಲ್ಲಿಸ್ತಾ ಇದೆ. 14ನೇ ಹಣಕಾಸಿನ ಆಯೋಗ 15ನೇ ಹಣಕಾಸು ಮುಕ್ತಾಯ ಜಾರಿಗೊಂಡಿದೆ. ಅವರಲ್ಲಿ ಬಹಳ ಅನ್ಯಾಯ ಆಗಿದೆ. 4.7% ಕರ್ನಾಟಕಕ್ಕೆ 14ನೇ ಹಣಕಾಸಿನ ಆಯೋಗ. ಅದಕ್ಕೆ ಅನ್ಯಾಯ ಆಗಬಾರದು ಅಂತೇಳಿ ನಾವು ಅನಗತ್ಯವಾಗಿ ಕಾರಣ ಇದ್ದೇವೆ ಮಾಡಿದ್ದಾರೆ. ಅದನ್ನ ಸರಿ ಅದನ್ನೆಲ್ಲ ವಿವರಿಸಿ ಹೇಳ್ತಕ್ಕಂಥ ಕೆಲಸ